ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಸ್ತೋತ್ರ. ಓಕೆ, ಒಂದು ವಾಕ್ಯವನ್ನು ನಾವು ಓದೋಣ. ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ ವಾಕ್ಯ 5. ಸಿಂಹಾಸನದಿಂದ ಮಿಂಚು, ಗುಡುಗು, ಗರ್ಜನೆಗಳು ಹೊರಹೊಮ್ಮುತ್ತಿದ್ದವು. ಆ ಸಿಂಹಾಸನದ ಮುಂದೆ ದೇವರ ಸಪ್ತ ಆತ್ಮಗಳನ್ನು ಸೂಚಿಸುವ ಸಪ್ತ ದೀಪಗಳು ಬೆಳಗುತ್ತಿದ್ದವು. ಪ್ರೈಸ್ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸ್ವಲ್ಪ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಸಿಂಹಾಸನದಿಂದ ಮಿಂಚು, ಗುಡುಗು, ಗರ್ಜನೆಗಳು ಹೊರಹೊಮ್ಮುತ್ತಿದ್ದವು. ಆ ಸಿಂಹಾಸನದ ಮುಂದೆ ದೇವರ ಸಪ್ತ ಆತ್ಮಗಳನ್ನು ಸೂಚಿಸುವ ಸಪ್ತ ದೀಪಗಳು ಬೆಳಗುತ್ತಿದ್ದವು. ಆಮೇಲೆ ದೇವರ ಸಪ್ತ ಆತ್ಮಗಳು ಯಾವ್ಯಾವುದು? ದೇವರ ಸಪ್ತ ಆತ್ಮಗಳು ಯಾವುದು? ಏಕೆಂತೇಳಿದ್ರೆ ಪ್ರಕಟಣೆ ಪುಸ್ತಕದಲ್ಲಿ ನೀವು ಎಲ್ಲೇ ನೋಡಿದ್ರು 7 ದೀಪಗಳು. ಸಪ್ತ ಅಂದ್ರೆ ಏನು? ಸಪ್ತ ಅಂದ್ರೆ ಏನು? 7 ಅಲ್ವಾ? ಕರೆಕ್ಟಾ? 7. 7 ನೋಡಿ. ಇವಾಗ ಅದೇ ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ 7 ಚಿನ್ನದ ದೀಪಸ್ತಂಭಗಳು, 7 ನಕ್ಷತ್ರಗಳು, 7 ಸಭೆಗಳು ಇದೆಯಾ ಅಲ್ಲಿ ವಾಕ್ಯ? ವಾಕ್ಯ ಓದಿ. 1:20, ಪ್ರಕಟಣೆ 1:20. ನನ್ನ ಬಲಗಡೆಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ರಹಸ್ಯವಿಷ್ಟೇ. ಆ 7 ನಕ್ಷತ್ರಗಳು 7 ಸಭೆಗಳ ದೂತರನ್ನು ಸೂಚಿಸುತ್ತವೆ. ಆ 7 ಚಿನ್ನದ ದೀಪಸ್ತಂಭಗಳು 7 ಸಭೆಗಳನ್ನು ಸೂಚಿಸುತ್ತವೆ ಎಂದರು. ಪ್ರೈಸ್ ಲಾರ್ಡ್. 7 ಎಂಬ ಪದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ಬಹಳ ಮಹತ್ವ ಇದೆ, ಬಹಳ ಮಹತ್ವ ಇದೆ. ಈ 7 ಆತ್ಮಗಳು ದೇವರ ಸಪ್ತ ಆತ್ಮಗಳನ್ನು ಸೂಚಿಸುವ ಸಪ್ತ ದೀಪಗಳು ಬೆಳಗುತ್ತಿದ್ದವು. ಪ್ರೈಸ್ ಲಾರ್ಡ್. ಯೆಶಾಯ ಪ್ರವಾದಿಯ ಗ್ರಂಥ 60ನೇ ಅಧ್ಯಾಯ ವಾಕ್ಯ 1. ಯೆಶಾಯ ಪ್ರವಾದಿಯ ಗ್ರಂಥ 60ನೇ ಅಧ್ಯಾಯ ವಾಕ್ಯ 1. ನಿನಗೆ ಬೆಳಕು ಬಂದಿದೆ ಜೆರುಸಲೇಮೇ, ಏಳು ಪ್ರಕಾಶಿಸು, ನಿನ್ನ ಮೇಲೆ ಉದಯಿಸಿದೆ ಸರ್ವೇಶ್ವರನ ತೇಜಸ್ಸು. ಪ್ರೈಸ್ ಲಾರ್ಡ್. ಓಕೆ, ಈಗ ನಿನಗೆ ಬೆಳಕು ಬಂದಿದೆ ಜೆರುಸಲೇಮೇ, ಏಳು ಪ್ರಕಾಶಿಸು, ನಿನ್ನ ಮೇಲೆ ಉದಯಿಸಿದೆ ಸರ್ವೇಶ್ವರನ ತೇಜಸ್ಸು. ಈ ವಾಕ್ಯದ ಪ್ರಕಾರ 7 ಪ್ರಕಾಶಿಸಬೇಕಾದ್ರೆ ಏನಿರಬೇಕು? ನಮಗೆ ಏನಿರಬೇಕು? ಬೆಳಕಿರಬೇಕಲ್ವಾ? ಬೆಳಕಿರಬೇಕು. ಆ ಬೆಳಕು ಹಚ್ಚುವವರು ಯಾರು ಅಂತ ಹೇಳಿದ್ರೆ ಅದು ಪವಿತ್ರಾತ್ಮರು ಮಾತ್ರ. ಯಾಕಂದರೆ ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ಈ ಲೋಕದ ನ್ಯಾಯ ತೀರ್ಪಿಗೆ ನಮ್ಮನ್ನು ಸಿದ್ಧತೆ ಮಾಡುವುದಕ್ಕಾಗಿ, ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ನಮಗಾಗಿ ನೀಡಿರುವಂತಹ ಪೋಷಕರೇ ಪವಿತ್ರಾತ್ಮರು. ಪ್ರೈಸ್ ಲಾರ್ಡ್. ಈ ಸಪ್ತ ದೇವರ ಆತ್ಮಗಳು, ಸಪ್ತ ದೇವರ ಆತ್ಮಗಳು. ಆತ್ಮಗಳು ಅಂದರೆ ಅದರ ನಾಮಧೇಯಗಳು. ನಾಮಧೇಯ ಅಂದರೆ ಹೆಸರು. ಹೆಸರು ನಾಮಧೇಯ ಅಂತ ಹೇಳಿದ್ರೆ ಹೆಸರು. ಪ್ರೈಸ್ ಲಾರ್ಡ್. ನಾಮಧೇಯ ಅಂದರೆ ದೇವರ ಈ ಸಪ್ತ ಆತ್ಮಗಳ ಹೆಸರನ್ನ ಇಲ್ಲಿ ನಾವು ಕಂಡುಹಿಡಿಬೇಕು. ಯಾವ್ಯಾವ ಆತ್ಮಗಳು ಕಾರ್ಯ ಮಾಡುತ್ತೆ, ಯಾವ ರೀತಿ ಕಾರ್ಯ ಮಾಡ್ತಾರೆ ಪವಿತ್ರಾತ್ಮರು ಬೈಬಲ್ ಹೇಳೋ ಪ್ರಕಾರ 7 ರೀತಿಯಲ್ಲಿ ಕಾರ್ಯ ಮಾಡ್ತಾರೆ. 7 ರೀತಿಯಲ್ಲಿ ಕಾರ್ಯ ಮಾಡ್ತಾರೆ. ಪ್ರೈಸ್ ಲಾರ್ಡ್. ಮೊದಲನೇದಾಗಿ ಯೋಹಾನನ ಬರೆದ ಶುಭ ಸಂದೇಶ, ಯೋಹಾನ
16ನೇ ಅಧ್ಯಾಯ ವಾಕ್ಯ 13 ಓದೋಣ. ಹೇಗೋ ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮ ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು. ಅವರು ತಮ್ಮಷ್ಟಕ್ಕೆ ತಾವೇ ಏನನ್ನು ಬೋಧಿಸದೆ ತಾವು ಕೇಳಿದದನ್ನು ಕುರಿತೇ ಮಾತನಾಡುವರು. ಮುಂದೆ ನಡೆಯಲಿರುವುದನ್ನು ನಿಮಗೆ ತಿಳಿಸುವರು. Praise the Lord. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರು, ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರು, ದ ಸ್ಪಿರಿಟ್ ಆಫ್ ಟ್ರೂತ್. ದ ಸ್ಪಿರಿಟ್ ಆಫ್ ಟ್ರೂತ್ ಅಂದರೆ ಸತ್ಯದ ಆತ್ಮರು. ಪ್ರೈಸ್ ದಿ ಲಾರ್ಡ್. ನ್ಯಾಯ ತೀರ್ಪನ್ನ ಗೆಲ್ಲಬೇಕಾದ್ರೆ ನೋಡಿ, ಈ ಲೋಕದಲ್ಲಿ ನಾವಿದ್ದೀವಿ. ಈ ಲೋಕವನ್ನು ಬಿಟ್ಟ ಮೇಲೆ ನಮಗೆ ನ್ಯಾಯ ತೀರ್ಪಿದೆ. ನ್ಯಾಯ ತೀರ್ಪು, ಈ ನ್ಯಾಯ ತೀರ್ಪನ್ನು ಗೆದ್ದ ಮೇಲೆ ನಾವು ಸ್ವರ್ಗ, ಇಲ್ಲ ಅಂದರೆ ನರಕ. ಪ್ರೈಸ್ ದಿ ಲಾರ್ಡ್. ಈ ಪರಲೋಕಕ್ಕೆ ಹೋಗಬೇಕಾದ್ರೆ ಸತ್ಯವನ್ನ ಅರಿತುಕೊಂಡ್ರೆ ಮಾತ್ರ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಈ ಲೋಕದಲ್ಲಿ ಇರುವ ತನಕ ಮಾತ್ರ ನಾವು ಸತ್ಯವನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯ. ಈ ಲೋಕದಲ್ಲಿ ಇರುವ ತನಕ ಜೀವಂತವಾಗಿರುವ ತನಕ ನಾವು ಸತ್ಯವನ್ನು ಅರಿತುಕೊಂಡ್ರೆ ಮಾತ್ರ ನಾವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಕೊಲಸ್ಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. 10ನೇ ವಾಕ್ಯ ಓದಿ. 10 ಮಾತ್ರವಲ್ಲ, ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಿ. ನೀವು ಸೃಷ್ಟಿಕರ್ತನನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು ಎಂಬ ಉದ್ದೇಶದಿಂದ ಈ ಸ್ವಭಾವವನ್ನು ಅನುದಿನವೂ ನವೀಕರಿಸಲಾಗುತ್ತಿದೆ. ಪ್ರತಿದಿನ ದೇವರನ್ನು ಅರಿತುಕೊಳ್ಳುವುದಕ್ಕೋಸ್ಕರ ದೇವರು ನಮಗೆ ಒಂದೊಂದು ಚಾನ್ಸ್ ಕೊಡ್ತಾರೆ, ಒಂದೊಂದು ಅವಕಾಶ ಕೊಡ್ತಾ ಇದ್ದಾರೆ. ಯೋಹಾನನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 32ರಲ್ಲಿ ನೀವು ಓದಿದಾಗ 8:32 ಓದಿ. ಅದು ಯೋಹಾನ 8:32. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯ ನೀಡುವುದು. ಸತ್ಯವನ್ನು ಅರಿತುಕೊಳ್ಳುವಿರಿ. ಪ್ರೈಸ್ ದಿ ಲಾರ್ಡ್. ಅರಿತುಕೊಳ್ಳುವಿರಿ, ಸತ್ಯವನ್ನ ಅರಿತುಕೊಳ್ಳುವಿರಿ. ಸತ್ಯ ನಿಮಗೆ ಸ್ವಾತಂತ್ರ್ಯವನ್ನ ನೀಡುತ್ತದೆ. ಆ ಸತ್ಯವನ್ನ ತಿಳಿಸುವವರೇ ಪವಿತ್ರಾತ್ಮರು. ಆಮೆನ್. ಹೌದಾ? ವಾಕ್ಯ ಹೇಳ್ತಾ ಇದೆಯಾ? ಸತ್ಯ ಸ್ವರೂಪಿಯಾದ ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಅವರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಈ ಲೋಕದಲ್ಲಿ ಇರುವ ತನಕ ನಾವು ಪವಿತ್ರಾತ್ಮರೊಂದಿಗೆ ನಾವು ಜೀವಿಸಿದಾಗ, ಪವಿತ್ರಾತ್ಮ ನಮ್ಗೆ ಏನು ತಿಳಿಸ್ಕೊಡ್ತಾರೋ ಅದರಂತೆ ನಾವು ಜೀವಿಸಿದಾಗ ನ್ಯಾಯ ತೀರ್ಪನ್ನು ಗೆದ್ದು ನಾವು ಪರಲೋಕ ಪ್ರವೇಶ ನಾವು ಮಾಡ್ತೀವಿ. ಅಥವಾ ಈ ಲೋಕದಲ್ಲಿ ಇರಬೇಕಾದ್ರೆ ನಾವು ಲೋಕವನ್ನೇ ಅವಲಂಬಿಸಿದ್ರೆ, ಲೋಕದ ಆಚಾರ ವಿಚಾರಗಳಲ್ಲಿ ನಾವು ಅವಲಂಬಿಸ್ಕೊಂಡಿದ್ರೆ ನ್ಯಾಯ ತೀರ್ಪನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ನ್ಯಾಯ ತೀರ್ಪನ್ನು ಸೋತು ನರಕದ ಪಾಲಾಗ್ತೀವಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರನೇ ದೇವರು ನಮ್ಮನ್ನು ಅನಾಥರನ್ನಾಗಿ ಬಿಟ್ಟಿಲ್ಲ. ಅವರು ಮತ್ತೆ ಬರುವ ತನಕ ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ಪೋಷಕರನ್ನು ಕೊಟ್ಟಿದ್ದಾರೆ. ಆ ಪೋಷಕರು ಪ್ರಕಟಣೆಯ ಪುಸ್ತಕದಲ್ಲಿ, ಅಂದರೆ ನ್ಯಾಯ ತೀರ್ಪಿನ ಕಾಲದಲ್ಲಿ 7 ಆತ್ಮಗಳು, ಅಂದರೆ 7 ರೀತಿ, ಅಂದರೆ 7 ಕಾರ್ಯಗಳನ್ನು ಮಾಡುವ ಆತ್ಮಗಳಾಗಿ ಅಲ್ಲಿ ಉರಿತಾ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಸತ್ಯದ ಆತ್ಮರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಸಪ್ತ ಆತ್ಮಗಳಲ್ಲಿ ಮೊದಲನೇ ಆತ್ಮದ ಹೆಸರು ಸತ್ಯದ ಆತ್ಮ. ಸತ್ಯದ
ಆತ್ಮದೊಂದಿಗೆ ನೀವಿದ್ದರೆ ಎಲ್ಲವೂ ಸತ್ಯವನ್ನೇ ನಿಮಗೆ ತಿಳಿಸ್ಕೊಡ್ತಾರೆ. ಆಮೇಲೆ ಸತ್ಯ ಬಿಡದೆ ಆಮೆನ್. ಸತ್ಯವಿಲ್ಲದೆ ಬೇರೆ ಏನನ್ನು ತಿಳಿಸಿಕೊಡೋದಿಲ್ಲ. ಅಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅವರು ತಮ್ಮಷ್ಟಕ್ಕೆ ತಾವೇ ಏನನ್ನು ಬೋಧಿಸದೆ ತಾವು ಕೇಳಿದುದನ್ನು ಕುರಿತೇ ಮಾತನಾಡುವರು. ಪ್ರಭು ಯೇಸು ಕ್ರಿಸ್ತರು ಏನು ನುಡಿದ್ರು ಅಥವಾ ತಂದೆಯಾದ ದೇವರು ಏನು ನುಡಿತಾ ಇದ್ದಾರೋ ಅದರಂತೆಯೇ ಅವರು ನಮ್ಮನ್ನು ನಡೆಸ್ತಾರೆ. ಆಮೇನ್. ಎರಡನೆಯ ಹೆಸರು ನೋಡೋಣ. ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ 4ನೇ ವಾಕ್ಯ. 1ನೇ ಅಧ್ಯಾಯ ಈ ಸಂದೇಶ 4ನೇ ವಾಕ್ಯ ಓದಿ. ಈ ಸಂದೇಶ ದೇವರ ಪುತ್ರನು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ಕುರಿತಾದುದು. ಮನುಷ್ಯತ್ವದ ಮಟ್ಟಿಗೆ ಯೇಸು ದಾವೀದನ ವಂಶಜರು, ದೈವಿಕ ಪರಿಶುದ್ಧತೆಯ ಮಟ್ಟಿಗೆ ಇವರು ದೇವರ ಶಕ್ತಿಯನ್ನು ವ್ಯಕ್ತಪಡಿಸುವ ದೇವರ ಪುತ್ರ, ಸತ್ತು ಪುನರುತ್ಥಾನ ಹೊಂದಿ ಇದನ್ನು ಖಚಿತಪಡಿಸಿದವರು. ಪ್ರೈಸ್ ದಿ ಲಾರ್ಡ್. ದೈವಿಕ ಪರಿಶುದ್ಧತೆಯ ಆತ್ಮ. ದೈವಿಕ ಪರಿಶುದ್ಧತೆಯ ಆತ್ಮ ಇಂಗ್ಲಿಷಲ್ಲಿ ಬಂದು ದ ಸ್ಪಿರಿಟ್ ಆಫ್ ಹೋಲಿನೆಸ್. ದ ಸ್ಪಿರಿಟ್ ಆಫ್ ಹೋಲಿನೆಸ್. ಹೋಲಿನೆಸ್ ಅಂದ್ರೆ ಏನು? ಪರಿಶುದ್ಧತೆ. ಆಮೇಲೆ ಪರಿಶುದ್ಧತೆಯ ಆತ್ಮ. ಈ ಪರಿಶುದ್ಧತೆಯ ಆತ್ಮ ನಿಮ್ಮಲ್ಲಿಗೆ ಬಂದಾಗ ಅವರು ನಮ್ಮನ್ನ ಪರಿಶುದ್ಧವಾಗಿ ಮುನ್ನಡೆಸ್ತಾರೆ. ಎಷ್ಟೋ ಜನ ಪವಿತ್ರಾತ್ಮರಿಂದ ಬೇರ್ಪಟ್ಟು ಬದುಕಿದಾಗ, ಜೀವಿಸುವಾಗ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಹಾಗೂ ಪರಿಶುದ್ಧತೆಯ ಬಗ್ಗೆ ಅವರಿಗೆ ಅರಿವಿರೋದಿಲ್ಲ. ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೇವರು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಪರಿಶುದ್ಧತೆ ಇರಬೇಕು. ಉದಾಹರಣೆಗೆ ವಿಮೋಚನಾ ಕಾಂಡದಲ್ಲಿ ದೇವರು ಮೋಶೆಯೊಂದಿಗೆ ಮಾತನಾಡ್ತಾರೆ. ಅದು ಯಾವ ರೀತಿ ಅಂದರೆ, ಒಂದು ಉರಿಯುವ ಪೊದೆಯ ಮುಖಾಂತರ. ಮ್ಯೂಟ್ ಮಾಡ್ಕೊಳ್ಳಿ. ಉರಿಯುವ ಪೊದೆಯ ಮುಖಾಂತರ ಮೋಶೆಯೊಂದಿಗೆ ಮಾತನಾಡ್ತಾರೆ. ಮೋಶೆಯೊಂದಿಗೆ ಮಾತಾಡುತ್ತಾರೆ. ಮೋಶೆಯೊಂದಿಗೆ ಮಾತನಾಡಬೇಕಾದ್ರೆ ಇಲ್ಲಿ ಒಂದು ಪದವನ್ನು ಬಳಸ್ತಾರೆ. ನೋಡಿ, ವಿಮೋಚನಾ ಕಾಂಡ 3ನೇ ಅಧ್ಯಾಯ ವಾಕ್ಯ 5. ಅಥವಾ ಒಂದು ಕೆಲಸ ಮಾಡಿ, 4 ಹಾಗೂ 5 ಎರಡು ಓದಿ. ಅವನು ಮುಂದಕ್ಕೆ ಬರುವುದನ್ನು ಸರ್ವೇಶ್ವರ ಸ್ವಾಮಿ ಕಂಡರು. ಪೊದೆಯೊಳಗಿಂದ ಮೋಶೆ ಮೋಶೆ ಎಂದು ದೇವರು ಕರೆದರು. ಅದಕ್ಕವನು ಇಗೋ ಇದ್ದೇನೆ ಎಂದು ಉತ್ತರ ಕೊಟ್ಟನು. ದೇವರು ಅವನಿಗೆ, ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ಏಕೆಂದರೆ ನೀನು ನಿಂತಿರುವ ಸ್ಥಳ ಪವಿತ್ರ ಭೂಮಿ ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಪವಿತ್ರ ಭೂಮಿ. ದೇವರು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಎಲ್ಲೆಲ್ಲಿ ಬಯಸ್ತಾರೋ ಅದೆಲ್ಲ ಪವಿತ್ರವಾದ ಭೂಮಿ. ಆಮೇಲೆ ಪವಿತ್ರವಾದ ಭೂಮಿ. ಯಾವಾಗ ನೀವು ಪವಿತ್ರಾತ್ಮರ ಆಲೋಚನೆಯಂತೆ ನೀವು ನಡೀಲಿಕ್ಕೆ ಪ್ರಾರಂಭ ಮಾಡ್ತಿರೋ ಆಗ ಪವಿತ್ರಾತ್ಮರು ನಿಮ್ಮನ್ನು ಪರಿಶುದ್ಧತೆಯ ಬಗ್ಗೆ ತಿಳಿಸ್ಕೊಡ್ತಾರೆ. ಎಸ್. ಇನ್ನೊಂದು ವಾಕ್ಯ ಓದೋಣ. ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 14. ಎಲ್ಲರೊಂದಿಗೂ ಶಾಂತಿ ಸಮಾಧಾನದಿಂದಿರಲು ಪ್ರಯತ್ನಿಸಿರಿ, ಪರಿಶುದ್ಧತೆಯನ್ನು ಹರಸಿರಿ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣುವಂತಿಲ್ಲ. ಪರಿಶುದ್ಧತೆ ಇಲ್ಲದೆ ದೇವರನ್ನು ಕಾಣುವಂತಿಲ್ಲ. ಆಮೇಲೆ ಇಲ್ಲಿ ವಾಕ್ಯ ಇದೆಯಾ? ಇದೆ ಬ್ರದರ್.
ಇದೆ ಬ್ರದರ್. ಇಲ್ಲ, ನಾನು ಪರವಾಗಿಲ್ಲ, ನಾನು ಪರಿಶುದ್ಧತೆಯಿಂದ ಇಲ್ಲದೆ ಹೋದ್ರೆ ನನ್ನ ದೇವರ ಜೊತೆ ಮಾತಾಡ್ತಾರೆ ಅಂತ ನಾವೇನಾದ್ರು ಬಯಸಿದ್ರೆ, ಆ ಥರ ಆಲೋಚನೆ ಮಾಡಿದ್ರೆ, ಆ ಒಂದು ಮಾತು, ಆ ಒಂದು ಸ್ವರ ಯಾರದು? ಅದು ಆ ಸ್ವರ ಯಾರದು? ಸೈತಾನದು. ದೇವರು ಮೋಶೆಯೊಂದಿಗೆ ಒಂದು ಪೊದೆಯ ಮುಖಾಂತರ ಮಾತಾಡ್ತಾರೆ ಆಗಿನ ಕಾಲದಲ್ಲಿ. ಅದೇ ರೀತಿ ಸಾಮುವೇಲನಿಗೂ ಕೂಡ ಒಂದು ಸ್ವರದ ಮುಖಾಂತರ ಮಾತಾಡ್ತಾರೆ. ಈ ದಿನಗಳಲ್ಲಿ ದೇವರು ನಮ್ಮೊಂದಿಗೆ ನೋಟ್ಸ್ ಮಾಡ್ಕೊಳ್ತಾ ಇದ್ದೀರಾ? ಯಾವ ರೀತಿ ಮಾತಾಡ್ತಾರೆ? ಪ್ರೈಸ್ ದಿ ಲಾರ್ಡ್. ಅವರ ವಾಕ್ಯಗಳ ಮುಖಾಂತರ, ವಾಕ್ಯದ ಮುಖಾಂತರ. ಆಮೆನ್. ವಾಕ್ಯದ ಅವರ ಜೀವವುಳ್ಳ ವಾಕ್ಯದ ಮುಖಾಂತರ. ಹೌದಾ? ಹೌದು ಬ್ರದರ್. ಬ್ರದರ್. ವಾಕ್ಯದ ಮುಖಾಂತರ. ಎಲ್ಲಿ ಮಾತಾಡ್ತಾರೆ? ಯಾವಾಗ ಮಾತಾಡ್ತಾರೆ? ಅತಿ ಮುಖ್ಯವಾಗಿ ಒಂದು ಕಡೆ ಮಾತಾಡ್ತಾರೆ. ಎಲ್ಲಿ? ಪ್ರಾರ್ಥನೆ. ಓಕೆ, ಪ್ರಾರ್ಥನೆ ಮುಖಾಂತರ ಅವ್ರು ಮಾತಾಡ್ತಾರೆ. ಆದರೆ ಅವರು ಅತಿ ಪ್ರಮುಖವಾಗಿ ಒಂದು ಸ್ಥಳದಲ್ಲಿ ಮಾತಾಡ್ತಾರೆ. ಅತಿ ಪ್ರಮುಖವಾಗಿ ದೇವಾಲಯದಲ್ಲಿ. ಆಮೆನ್. ದೇವಾಲಯದಲ್ಲಿ ಮಾತಾಡ್ತಾರೆ. ಅವ್ರು ಎಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ದೇವಾಲಯದಲ್ಲಿ ಮುಖ್ಯವಾಗಿ ಮಾತಾಡ್ತಾರೆ. ಕಾರಣ ಏನಂತ ಹೇಳಿದ್ರೆ, ಇವಾಗ ನಾನು ಪ್ರಾರ್ಥನೆಗೆ ಕುಳಿತುಕೊಳ್ತೀನಿ, ದೇವರು ನನ್ನೊಂದಿಗೆ ಏನು ಮಾತಾಡಬೇಕು, ನನ್ನಲ್ಲಿರುವ ಬಲಹೀನತೆಗಳು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ, ನನ್ನ ಬಗ್ಗೆ ಪರ್ಸನಲ್ ಆಗಿ ಮಾತಾಡ್ತಾರೆ. ಓಕೆ, ನೀವು ಕೂತ್ಕೊಂಡಾಗ ನಿಮ್ಮ ಜೊತೆಲಿ ಕೂತ್ಕೊಂಡು ಅವರು ಪರ್ಸನಲ್ ಆಗಿ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾರೆ. ಆದರೆ ದೇವಾಲಯದಲ್ಲಿ ಒಂದೇ ದೇವರು, ಒಂದೇ ಸ್ವರ. ಆಮೆನ್. ಒಂದೇ ದೇವರು, ಒಂದೇ ಸ್ವರ. ಬೇರೆ ಅದಲು ಬದಲು ಇಲ್ಲ. ಅಲ್ಲಿ ಅದಲು ಬದಲು ಇಲ್ಲ. ಹೌದಾ ಅಂತ ಹೇಳಿದ್ರೆ ಹೌದು. ವಾಕ್ಯ ನೋಡೋಣ. ಯೆಶಾಯ ಪ್ರವಾದಿಯ ಗ್ರಂಥ 58ನೇ ಅಧ್ಯಾಯ 13ನೇ ವಾಕ್ಯ ಓದಿ. 58:13. ನೀವು ಸಬ್ಬತ್ ದಿನವನ್ನು ತಾತ್ಸಾರ ಮಾಡದೆ, ಆ ನನ್ನ ಪರಿಶುದ್ಧ ದಿನದಲ್ಲಿ ನಿಮ್ಮ ದೈನಂದಿನ ವ್ಯವಹಾರವನ್ನು ನಡೆಸದೆ, ಸ್ವೇಚ್ಛೆಯಾಗಿ ವರ್ತಿಸದೆ, ಸ್ವಕಾರ್ಯದಲ್ಲಿ ನಿರತರಾಗದೆ, ಹರಟೆ ಮಾತುಗಳಲ್ಲಿ ಕಾಲ ಕಳೆಯದೆ, ಸರ್ವೇಶ್ವರ ಸ್ವಾಮಿಯ ಸಬ್ಬತ್ ದಿನ ಪರಿಶುದ್ಧವಾದುದು, ಸಂತೋಷಕರವಾದುದು, ಮಾನ್ಯತೆಗೆ ಅರ್ಹವಾದುದು ಎಂದು ಸನ್ಮಾನಿಸಿದ್ದೇ ಆದರೆ 14 ನೀವು ಸರ್ವೇಶ್ವರ ಸ್ವಾಮಿಯಾದ ನನ್ನ ಆನಂದದಲ್ಲಿ ಭಾಗಿಗಳಾಗುವಿರಿ. ನಾನು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುವೆನು. ನಿಮ್ಮ ಪಿತೃ ಯಾಕೋಬನ ಸ್ವತ್ತನ್ನು ನೀವು ನಿರಾತಂಕವಾಗಿ ಅನುಭವಿಸುವಂತೆ ಮಾಡುವೆನು. ಇದು ಸರ್ವೇಶ್ವರ ಸ್ವಾಮಿಯ ನುಡಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಇದೊಂದು ವಾಗ್ದಾನ. ಇದು ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರು. ಆಮೆನ್. ಹೌದಾ? ಅವರು ನೆರವೇರಿಸ್ತಾರೆ. ಆಮೆನ್. ಅವ್ರು ಏನು ನುಡಿತಾರೋ ಅದರಂತೆ ಅವ್ರು ನಡ್ಕೊಳ್ತಾರೆ. ಆದರೆ ನಾವು ನಡ್ಕೊಂಡಿದ್ದೀವ? ನೋಡಿ, ದೇವಾಲಯ ಮತ್ತು ಸಬ್ಬತ್ ದಿನ ಅಂದರೆ ಭಾನುವಾರದ ಒಂದು ದಿನವನ್ನು ದೇವರು ಎಷ್ಟು ಪ್ರಮುಖವಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರು ಈಗ ನೆನ್ನೆ ಮೊನ್ನೆ ಇಟ್ಟಿದ್ದಲ್ಲ, ಅವರು ಉಂಟು ಮಾಡಬೇಕಾದ್ರೆ ಮಾಡಿದಂಥ ಪ್ಲ್ಯಾನ್ ಅದು. ನನ್ನ ಮಕ್ಕಳು 6 ದಿನ ಕಷ್ಟಪಟ್ಟು ದುಡಿಬೇಕು, 7 ದಿನ ಅವರಿಗೆ ವಿಶ್ರಾಂತಿಯ ದಿನ,
ಅದು ಅವರು ನನ್ನೊಂದಿಗೆ ಮಾತನಾಡುವಂಥ ದಿನ. ಆಮೇನ್. ಹೌದಾ? ಆಮೆನ್. ಆಮೆನ್. ಹೌದು ಬ್ರದರ್. ಹೌದು. ಆದರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಏನೋ ಭಾನುವಾರ ಬಲಿ ಪೂಜೆ ಒಂದು ಅಸಡ್ಡೆಯಾಗಿ ನಾವು ಹೋಗ್ತೀವಿ. ನೆನ್ನೆ ನಾನು ನಿಮಗೆ ತಿಳಿಸ್ತಾ ಇದ್ದೆ, ದೇವಾಲಯಕ್ಕೆ ಹೋಗಬೇಕಾದ್ರೆ ಗಂಡಸರು ಬಹಳ ಬಹಳ ಒಂದು ಶುದ್ಧವಾದ ಬಟ್ಟೆಯನ್ನು ಹಾಕ್ಕೊಳ್ಬೇಕಂತೆ. ಶುದ್ಧವಾದ ಒಂದು ಬಟ್ಟೆಯನ್ನು ಹಾಕ್ಕೊಳ್ಬೇಕು. ಶುದ್ಧವಾದ ಬಟ್ಟೆ. ಅವರ ತಲೆ ಬಾಚುವ ರೀತಿ ಇರ್ಬೋದು, ಅವರ ಮುಖಾಚರಣೆ ಇರ್ಬೋದು, ಎಲ್ಲವೂ ಪರಿಶುದ್ಧವಾಗಿರಬೇಕು. ಬೇರೆಯವರಿಗೆ ಅಸಹ್ಯವಾಗುವ ರೀತಿಯಲ್ಲಿ ಇರಬಾರ್ದು. ಅಂತ ನಮಗೆ ವಾಕ್ಯ ತಿಳಿಸುತ್ತೆ. ಅದೇ ರೀತಿ ಹೆಣ್ಣು ಮಕ್ಕಳು ಈ ತೋಳನ್ನು ಕೂಡ ಅವರು ಮರೆಯಾಗಿ ಇಟ್ಕೊಳ್ಬೇಕಂತೆ. ಈ ಕೈನ ತೋಳಿದೆಯಲ್ಲ, ಈ ತೋಳು ಇಲ್ಲಿಯ ತನಕ ಅವರು ಕೈಗಳನ್ನು ಮುಚ್ಚಿರಬೇಕು ಅಂತ ಹೇಳ್ತಾ ಇದೆ ವಾಕ್ಯ. ಕೈಗಳನ್ನು ಮುಚ್ಚಿರಬೇಕು, ತಲೆ ಮೇಲೆ ಮುಸುಕು ಹಾಕಿರಬೇಕು. ಪ್ರೈಸ್ ದಿ ಲಾರ್ಡ್. ಈ ದಿನಗಳಲ್ಲಿ ಯಾರು ಆ ರೀತಿ ಇದ್ದಾರೆ? ಎಲ್ಲ ಇಲ್ಲಿಗೆ ಕಟ್ ಮಾಡ್ಕೊಂಡು ಬರ್ತಾರೆ, ಮತ್ತು ಇಲ್ಲಿ ನೆಕ್ ಏನು ಹೇಳ್ತಾರೆ, ಡೀಪ್ ಕಟ್ಟಿಂಗ್ಸ್ ಎಲ್ಲ ಇಟ್ಕೊಂಡು ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಿಂದೆ ಮುಂದೆ ಎಲ್ಲ ಕಟ್ಟಿಂಗ್ಗಳು, ಎಲ್ಲ ದೇವರಿಗೆ ಅಸಹ್ಯ ಹುಟ್ಟಿಸುವ ರೀತಿಯಲ್ಲಿ ಅವರು ಇರ್ತಾರೆ. ಅವರು ದೇವಾಲಯಕ್ಕೆ ಬರ್ತಾರೆ, ದೇವರನ್ನು ಆರಾಧಿಸಲಿಕ್ಕೆ ಬರ್ತಾರೆ. ಅವ್ರು ಅಂದ್ಕೊಳ್ತಾರೆ ನಾವು ದೇವರನ್ನು ಆರಾಧಿಸಲಿಕ್ಕೆ ನಾವು ಬಂದಿದ್ದೀವಿ ಅಂತ. ಖಂಡಿತವಾಗಲೂ ಇಲ್ಲ. ಅವರು ದೇವರಿಗೆ ವಿರುದ್ಧವಾಗಿ ನಡೆಯೋದಕ್ಕೋಸ್ಕರ ಅವ್ರು ಬಂದಿರ್ತಾರೆ. ಅದಲ್ಲದೆ ದೇವರಿಗೆ ವಿರುದ್ಧವಾಗಿ ನಡೆಯೋದಲ್ಲದೆ ಆ ಒಂದು ಆಲಯದಲ್ಲಿ, ಪರಿಶುದ್ಧವಾದ ಆಲಯದಲ್ಲಿ, ದೇವರು ಮಾತನಾಡುವಂಥ ಸ್ಥಳದಲ್ಲೇ ಬೇರೆಯವರು ಪಾಪದ ಕಾರ್ಯಗಳನ್ನು ಮಾಡುವಂತೆ ಪ್ರಚೋದಿಸಲಿಕ್ಕೆ ಬಂದಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಸ್ವಲ್ಪ ದಿನಗಳು ಮಾತ್ರ, ಈ ಆಟ ಪಾಠ ಎಲ್ಲ ಸ್ವಲ್ಪ ದಿನಗಳು ಮಾತ್ರ. ಅದಾದ ನಂತರ ಅವರು ದೇವರ ಕಡುಕೋಪಕ್ಕೆ ಅವರು ಒಳಗಾಗ್ತಾರೆ. ನೋಡಿ, ಅದಾದ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀನು ಸನ್ಮಾನಿಸಿದ್ದೇ ಆದರೆ ನೀನು ಸರ್ವೇಶ್ವರ ಸ್ವಾಮಿಯ ಆನಂದದಲ್ಲಿ ಭಾಗಿಗಳಾಗುವಿರಿ. ಎಷ್ಟು ಜನರಿಗೆ ಆನಂದ ಇದೆ? ಎಷ್ಟು ಜನರು ಆನಂದಮಯವಾದ ಜೀವನ ಜೀವಿಸ್ತಾ ಇದ್ದಾರೆ? ಅವರು ಚರ್ಚಿಗೆ ಹೋಗ್ತಾ ಇದ್ದಾರೆ, ಇಲ್ಲ ಅಂತಲ್ಲ, ಚರ್ಚಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಇರುವಂಥ ರೀತಿ ನೀತಿ ನಿಯಮಗಳು ದೇವರಿಗೆ ಅಸಹ್ಯ ಹುಟ್ಟಿಸುವಂತೆ ಇರಬಾರ್ದು. ದೇವರಿಗೆ ಅಂತಂದರೆ ಜನರಿಗೆ ಅಸಹ್ಯ ಹುಟ್ಟಿಸುವಂತೆ ಇರಬಾರ್ದು. ಎಷ್ಟೋ ಬಾರಿ ನಾವು ಹೇಳ್ತೀವಿ, ನೋಡಿ ಇವಳು ಯಾವ ರೀತಿ ಬಟ್ಟೆ ಹಾಕೊಂಡು ಬಂದಿದ್ದಾಳೆ. ಹೇಳ್ತೀವಾ? ಯಾವ ರೀತಿ ಅಸಹ್ಯವಾದ ಬಟ್ಟೆ ಹಾಕೊಂಡು ಬಂದಿದ್ದಾಳೆ. ಪುಟ್ಟ ಸಣ್ಣ ಮಕ್ಕಳು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಇಲ್ಲ, ಸೈತಾನ ಸಣ್ಣ ಮಕ್ಕಳ ಮುಖಾಂತರನು ಕೂಡ ಅವನು ಪಾಪ ಮಾಡಿಸ್ತಾನೆ. ಬಹಳ ಎಚ್ಚರಿಕೆಯಾಗಿರಬೇಕು. ನಮ್ಮ ಈ ವೇಷಭೂಷಣಗಳ ಮುಖಾಂತರ ನೋಡಿ, ಬೇಕಾದ್ರೆ ಸಂತ ಪೌಲರು ತಿಮೋತಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ. ತಿಮೋತಿಗೆ ಬರೆದ ಪತ್ರದಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, 1 ತಿಮೋತಿ 2ನೇ ಅಧ್ಯಾಯ ವಾಕ್ಯ 8ರಿಂದ 10 ತನಕ ಓದಿ. 10 ತನಕ. ಪ್ರಾರ್ಥನೆ ಮಾಡುವ ಸ್ಥಳಗಳಲ್ಲೆಲ್ಲ ಪುರುಷರು ಕೋಪತಾಪವಿಲ್ಲದೆ, ಕೋಲಾಹಲವಿಲ್ಲದೆ ಕರಗಳನ್ನೆತ್ತಿ ಭಕ್ತಿ ಪೂರ್ವಕವಾಗಿ ಪ್ರಾರ್ಥಿಸಬೇಕು ಎಂಬುದೇ ನನ್ನ ಅಪೇಕ್ಷೆ. ಅಂತೆಯೇ ಮಹಿಳೆಯರು ಸಭ್ಯತೆಯನ್ನು ಮೀರದೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಸಭ್ಯತೆಯನ್ನು ಮೀರದೆ. ಸಭ್ಯತೆ ಅಂದ್ರೆ ಏನು? ನಡೆ ನುಡಿ, ನಡತೆ, ಸಭ್ಯತೆಯನ್ನು ಮೀರದೆ. ಕೆಲವು ಬಾರಿ ನಾವು ಹೇಳ್ತೀವಿ, ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಹೇಳ್ತೀವಿ, ಏನು ತಲೆ ಬಾಚದೆ ಹೋದ್ರೆ ಏನೇ ಬಜಾರಿ ಥರ ಇದ್ದೀಯಾ, ಉಚ್ಚಿ ಥರ ತಿರುಗ್ತಾ ಇದ್ದೀಯಾ? ಹೇಳ್ತೀವಾ? ಒಂದು ಮಾತು ಮಾತಾಡ್ಬೇಕಾದ್ರೆ 10 ಮಾತು ಮಾತಾಡಿದ್ರೆ ಏನು ಹೇಳ್ತೀವಿ? ಅಪ್ಪಪ್ಪ ಏನು ಬಜಾರಿ ಸ್ವಾಮಿ ಇವಳು, ಮಾತಾಡೋಕ್ಕೆ ಬಿಡಲ್ಲ.
ಇವೆಲ್ಲ ಏನು ಅಂತಂದರೆ ಸಭ್ಯತೆ ಮೀರಿ ನಾವು ನಡ್ಕೊಳ್ಬಾರ್ದು. ದೇವಾಲಯದಲ್ಲಿ ಸಭ್ಯತೆ ಮೀರಿ ನಡ್ಕೊಳ್ಬಾರ್ದು. ನಮ್ಮ ನಡೆ ನುಡಿ ನಡತೆಗಳು ದೇವರು ಮೆಚ್ಚುವಂತೆ ಇರಬೇಕು. ನಮ್ಮ ನಡೆ ನುಡಿ ನಡತೆಗಳು ದೇವರು ಮೆಚ್ಚುವಂತೆ ಇರಬೇಕು. ಯಾಕೆ ಅಂತ ಹೇಳಿದ್ರೆ ದೇವರು ನಮ್ಮನ್ನು ಆರಿಸ್ಕೊಂಡಿರಬೇಕಾದ್ರೆ ನಾವು ಅವರು ಯಾವ ರೀತಿ ಪರಿಶುದ್ಧರಾಗಿದ್ರು ಅದೇ ರೀತಿ ನಾವು ಕೂಡ ಪರಿಶುದ್ಧರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತು ಬ್ರದರ್. ಓಕೆ, ವಾಕ್ಯ 9ನೇ ವಾಕ್ಯ ಓದಿ. ಅಂತೆಯೇ ಮಹಿಳೆಯರು ಆ, ಸಭ್ಯತೆಯನ್ನು ಸ- ಘನತೆ ಆ, ಗೌರವಕ್ಕೆ ಒಪ್ಪುವಂತಹ ಉಡುಪನ್ನು ಧರಿಸಿಕೊಳ್ಳಬೇಕು. ಆ, ಅವರು 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 ಮಿತಿಮೀರಿದ ಕೇಶಾಲಂಕಾರ, ಆ, ಆಭರಣಾಲಂಕಾರ, ವಸ್ತ್ರಾಲಂಕಾರಗಳಿಂದ ತಮ್ಮನ್ನೇ ಸುಂದರಿಸಿಕೊಳ್ಳುವುದರ ಬದಲು ಆ, ದೈವ ಭಕ್ತೆಯರಾದ ಸ್ತ್ರೀಯರಿಗೆ ಲಕ್ಷಣವಾದ ಸತ್ಕಾರ್ಯಗಳಿಂದ ಅಲಂಕರಿಸಿಕೊಳ್ಳಲಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಾನು ಮಾತಾಡ್ತಾರೆ ಕೇಳಿಸ್ತಾ ಇದೆಯಾ ಎಲ್ಲರಿಗೂ ಕ್ಲಿಯರ್ ಆಗಿ? ಕೇಳಿಸ್ತಿದೆ ಬ್ರದರ್. ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ಮಹಿಳೆಯರು ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಮಿತಿ ಮೀರಿದ ಕೇಶ ಅಲಂಕಾರ. ಇದು ಕೂಡ ನಾವು ನೋಡಿರ್ತೀವಲ್ವಾ, ವ್ಯತ್ಯಾಸವಾಗಿ ಮಾಡ್ಕೊಂಡು ಬರ್ತಾರೆ. ಏನಾದರೂ ಹೇಳಿದ್ರೆ ಮತ್ತೆ ನಾವು ದೇವ್ರ ಹತ್ರಕ್ಕೆ ಹೋಗೋದು ಯಾವ ರೀತಿ? ದೇವ್ರು ಇದೆಲ್ಲ ನೋಡ್ತಾರ? ನಮ್ಮ ವಿಶ್ವಾಸವನ್ನು ನೋಡ್ತಾರೆ. ವಿಶ್ವಾಸ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ನಡತೆಗಳ ಮುಖಾಂತರ ದೇವರಿಗೆ ವಿಶ್ವಾಸವನ್ನು ನಾವು ಪ್ರಕಟಪಡಿಸ್ಬೋದು. ನಾವು ಬರೀ ಬಾಯಿ ಮಾತಲ್ಲೇ ಹೇಳ್ಕೊಂಡು ನಾನು ಯೇಸುವನ್ನು ಪ್ರೀತಿಸ್ತೀನಿ ಅಂತ ಹೇಳ್ಕೊಂಡು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ಅಂದರೆ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಾವು ಏನಾದರೂ ನಡೆದುಕೊಂಡಿದ್ದೇ ಆದರೆ, ಇಲ್ಲಿ ಪರಿಶುದ್ಧತೆಯ ಬಗ್ಗೆ ತಿಳಿಸ್ಕೊಡ್ತಾರೆ. ನೋಡಿ, ಮೋಶೆಯ ಜೊತೆಯಲ್ಲಿ ದೇವರು ಮಾತನಾಡಬೇಕಾದ್ರೆ ಒಂದು ಗುಡ್ಡಗಾಡಿನಲ್ಲಿ, ಅದನ್ನು ಒಂದು ಪೊದೆಯ ಮುಖಾಂತರ, ಬೆಟ್ಟದ ಮೇಲೆ ಒಂದು ಪೊದೆಯ ಮುಖಾಂತರ ಮಾತನಾಡಬೇಕಾದ್ರೆ ದೇವರು ಹೇಳ್ತಾರೆ, ನೀನು ನಿಂತಿರುವ ಭೂಮಿ ಪವಿತ್ರವಾದ ಭೂಮಿ, ನೀನು ಪಾದರಕ್ಷೆಗಳನ್ನು ದೂರ ಇಡು. ಪ್ರೈಸ್ ದಿ ಲಾರ್ಡ್. ಆದರೆ ಈಗ ಈ ದಿನಗಳಲ್ಲಿ ಏನಾಗಿದೆ, ಆಲಯ ಬಂದಿದೆ ಅಲ್ವಾ? ಆಲಯದಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ. ವಾಕ್ಯದ ಮುಖಾಂತರ ಮಾತಾಡ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ದೇವರು ಮಾತಾಡ್ತಾರೆ. ಆದರೆ ಆ ಆಲಯದಲ್ಲಿ ಮೋಶೆಗೆ ಕಲ್ಲಿತ್ತು, ಮುಳ್ಳಿತ್ತು, ಮಣ್ಣಿತ್ತು, ಎಲ್ಲ ಇತ್ತು. ಪಾದರಕ್ಷೆಗಳನ್ನು ದೂರ ಇಟ್ಟ ಕಾರಣ ಅಂದರೆ ಆ ಯಪ್ಪ ಮುಳ್ಳುಗಳ ಮುಖಾಂತರ ನಡೆದಿರಬೇಕು ಎಲ್ಲ. ಆದರೆ ದೇವಾಲಯದಲ್ಲಿ ಯಾವುದೇ ಮುಳ್ಳಿಲ್ಲ, ಕಲ್ಲಿಲ್ಲ, ಮರಳಿಲ್ಲ, ಬೇರೆ ಏನೂ ಇಲ್ಲ. ಆದರೆ ನಾವು ಪಾದರಕ್ಷೆಗಳನ್ನು ಹಾಕ್ಕೊಂಡೇ ದೇವಾಲಯದ ಒಳಗಡೆ ಬರ್ತೀವಿ. ಆದರೆ ದೇವರು ನಮ್ಮೊಂದಿಗೆ ಮಾತನಾಡ್ತಾರಾ? ಸಾಧ್ಯನೇ ಇಲ್ಲ. ನೀನು ಯಾವ ರೀತಿ ಶೂನ್ಯವಾಗಿ ಒಳಗಡೆ ಹೋಗ್ತೀಯೋ ಅದೇ ಶೂನ್ಯವಾಗಿ ಹೊರಗಡೆ ಬರ್ತೀಯ. ಇಲ್ಲ ಬ್ರದರ್, ನಾನು ಪರಮಪ್ರಸಾದ ತಗೊಂಡು ಬರ್ತೀನಿ. ಪರಮಪ್ರಸಾದ ತಗೊಂಡು ಬರೋದು ನ್ಯಾಯ ತೀರ್ಪನ್ನು ತನ್ನ ಮೇಲೆ ಬರ ಮಾಡಿಕೊಳ್ಳೋದು. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಿಂತು ನೀನೇನಾದರೂ ಪರಮಪ್ರಸಾದ ಸ್ವೀಕಾರ ಮಾಡಿಕೊಂಡಿದ್ದೆ ಆದರೆ ನ್ಯಾಯ ತೀರ್ಪನ್ನು ನೀನು ಬರ ಮಾಡಿಕೊಂಡಂತೆ. ಪ್ರೈಸ್ ದಿ ಲಾರ್ಡ್. ದೇವಾಲಯ ನನ್ನ ಮತ್ತೆ ದೇವರೊಂದಿಗೆ ಒಂದು ಒಳ್ಳೆಯ ಸಂಬಂಧವನ್ನು ರೂಪಿಸಲಿಕ್ಕೆ, ನೀನು ಪಾದರಕ್ಷೆಗಳನ್ನು ಹಾಕ್ಕೊಂಡೋಗಿ ನೀನು ದೇವಾಲಯದಲ್ಲಿ ನಿಂತಾಗಲೇ ಗೊತ್ತಾಗುತ್ತೆ ನಿನ್ನ ನಡತೆ ಎಂಥದ್ದು, ನೀನು ಯಾರ ಕಡೆಯವಳು ಅಥವಾ ಯಾರ ಕಡೆಯವನು ಅಂತ ಹೇಳಿ. ಯಾರೇ ಆಗಿರ್ಬೋದು, ಬಲಿಪೀಠ ಎಂಬುದು ಬಹಳ ಬಹಳ ಮುಖ್ಯವಾದದ್ದು. ಬಲಿಪೀಠದಲ್ಲಿ ರೊಟ್ಟಿ ಹಾಗೂ ರಸ ಪ್ರಭುವಿನ ಶರೀರ ಮತ್ತು ರಕ್ತವಾಗಿ ಮಾರ್ಪಡುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಅದೇ ಹೇಳೋದು, ಮಾರ್ಪಾಡಾಗುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಮಾರ್ಪಾಡಾಗುವಂಥ ಆ ಪರಿಶುದ್ಧವಾದ ಶರೀರಕ್ಕೂ ಪರಿಶುದ್ಧವಾದ ರಕ್ತಕ್ಕೂ ನೀವು ಯಾವ ಗೌರವ ಕೊಡ್ತಾ ಇದ್ದೀರಾ? ಪಾದರಕ್ಷೆಗಳನ್ನು ಹಾಕ್ಕೊಂಡು.
ಅದನ್ನು ಅಂಗೀಕಾರ ಮಾಡಿಕೊಳ್ಳುವ ನಾವು ಕೂಡ ಯಾವ ಮಟ್ಟಿಗೆ ಪಾದರಕ್ಷೆಗಳನ್ನ ಹಾಕೊಂಡು ಹೋಗೋದು, ತಲೆ ಮೇಲೆ ಬಟ್ಟೆ ಹಾಕೊಳ್ಳದೆ, ಮುಸುಕು ಹಾಕೊಳ್ಳದೆ ಹೋಗೋದು, ಶೃಂಗಾರವನ್ನು, ನಮ್ಮ ಅಂದವನ್ನು ಜನರಿಗೆ ಬಹಿರಂಗಪಡಿಸೋದು, ಪಾಪದ ಕಾರ್ಯಗಳು, ಅರ್ಧ ಬಟ್ಟೆಗಳು, ಅಸಹ್ಯವಾದ ಬಟ್ಟೆಗಳು, ಸಭ್ಯತೆಯನ್ನು ಮೀರುವಂಥ ಬಟ್ಟೆಗಳನ್ನು ಹಾಕ್ಕೊಂಡೋದಾಗ ಖಂಡಿತವಾಗ್ಲೂ ಹೇಳ್ತೀನಿ, ಎಂಥ ಕೋಟ್ಯಾಧೀಶ್ವರನೇ ಆಗಿರಲಿ, ಅವನು ನರಕದ ಪಾಲಾಗ್ತಾನೆ. ಅದಕ್ಕೆ ಎಚ್ಚರಿಕೆಯಾಗಿ ಒಂದು ಸಂದೇಶವನ್ನು ಕೂಡ ಲೂಕನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 19ರಿಂದ ಅಲ್ಲಿರುವಂಥ ಎಲ್ಲ ವಾಕ್ಯಗಳು ನಾವು ಓದಬೇಕಾದ್ರೆ ನಮಗೆ ಒಂದು ಎಚ್ಚರಿಕೆ ಸಂದೇಶವಾಗಿ ದೇವರು ಕೊಟ್ಟಿದ್ದಾರೆ. ಧನಿಕ ಮತ್ತೆ ಲಾಸರ, ಬಹಳ ಎಚ್ಚರವಾಗಿರಿ. ಏಕೆಂದರೆ ಪವಿತ್ರಾತ್ಮರು ನಮ್ಮನ್ನು ಮುನ್ನಡೆಸಲಿಕ್ಕೆ ನಾವು ಬಿಟ್ಟು ಕೊಟ್ಟಾಗ ಮಾತ್ರ ಅವರು ಪರಿಶುದ್ಧತೆ ಬಗ್ಗೆ ತಿಳಿಸ್ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ದೇವಾಲಯ ನಿಮಗೆ ಸಿಟಿ ಮಾರ್ಕೆಟ್ ಆಗಿ ಮಾರ್ಪಾಡಾಗುತ್ತೆ. ಹೋಗ್ತೀರಾ, ಪರ್ಚೇಸ್ ಮಾಡ್ಕೊಳ್ತೀರಾ, ಕುಣಿತೀರಾ, ಕುಪ್ಪಳಿಸ್ತೀರಾ, ಮಾರ್ಕೆಟಲ್ಲಿ ಏನು ಮಾಡ್ತೀರಾ? ಪಾದರಕ್ಷೆಗಳನ್ನ ಹಾಕೊಂಡು ಹೋಗ್ತೀರಾ, ಪಾದರಕ್ಷೆಗಳನ್ನ ಹಾಕೊಂಡು ಬರ್ತೀರಾ. ಪರಮ ಪ್ರಸಾದಕ್ಕೆ ನೀವು ಬೆಲೆ ಕೊಡದೆ ಹೋದಾಗ, ಪರಮ ಪ್ರಸಾದವನ್ನು ನೀವು ಗೌರವಿಸದೆ ಹೋದಾಗ, ಪರಮ ಪ್ರಸಾದಕ್ಕೆ ನೀವು ಅಗೌರವ ಸೂಚಿಸಿದ್ದೇ ಆದರೆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಅವನು ಅಯೋಗ್ಯನೇ ಸರಿ. ಪರಮ ಪ್ರಸಾದವನ್ನು ಯಾವ ವ್ಯಕ್ತಿ ಏನು ಮಾಡ್ತಾನೆ? ನಾನು ಪರಮ ಪ್ರಸಾದ ತಗೊಂಡ್ಬಿಟ್ಟೆ, ನಾನು ಹಂಗೆ ಮಾಡ್ಬಿಟ್ಟೆ, ನಾನು ಹಿಂಗೆ ಮಾಡ್ಬಿಟ್ಟೆ ಅಂತ ಹೇಳಿದ್ರೆ ಆ ಒಂದು ಪರಮ ಪ್ರಸಾದವನ್ನು ತೆಗೆದುಕೊಳ್ಳುವವನು ಅಯೋಗ್ಯನಾಗ್ತಾನೆ. ದೇವರ ಪ್ರಸನ್ನತೆ ಅಲ್ಲಿರೋದಿಲ್ಲ. ಅದಕ್ಕೋಸ್ಕರ ನೋಡಿ, ಈ ಒಂದು ಯೆಶಾಯ ಪ್ರವಾದಿಯ ಗ್ರಂಥ 58ನೇ ಅಧ್ಯಾಯ 13ನೇ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಹೋಗುವಾಗ 14ನೇ ವಾಕ್ಯದ ಆ ಬ್ಲೆಸ್ಸಿಂಗ್ಸ್, ಆಶೀರ್ವಾದ ನಮಗೆ ಸಿಗೋದಿಲ್ಲ. ದೇವಾಲಯಕ್ಕೆ ಹೋಗ್ತೀವಿ, ಬರ್ತೀವಿ, ಮನೆಗೆ ಬಂದ ತಕ್ಷಣ ಜಗಳ, ಅಥವಾ ದೇವಾಲಯದ ಒಳಗಡೆ ಜಗಳ, ಅಥವಾ ಆ ವಾರ ಪೂರ್ತಿ ಜಗಳ, ಆ ವಾರ ಪೂರ್ತಿ ಯಾವುದರ ಒಂದಿನ ಜಗಳ. ಕಾರಣ ಏನಂತ ಹೇಳಿದ್ರೆ ಅದಕ್ಕೆ ಇದೆ. ಯಾಕೆಂದರೆ ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶ ಆಗ್ತಾನೆ, ಸಮಾಧಾನವಾಗಿರ್ಲಿಕ್ಕೆ ಅವನಿಗೆ ಸಾಧ್ಯ ಆಗಲ್ಲ. ಇವತ್ತು ನಾವು ಬಲವಾಗಿದ್ದೀವಿ ಅಂತ ಹೇಳಿದ್ರೆ, ನಾವು ಸುಂದರವಾದ ಬಟ್ಟೆ ಹಾಕೊಂಡಿದ್ದೀವಿ, ನಮ್ಮ ಬ್ಯಾಕ್ ಗ್ರೌಂಡ್ ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ ಅಂತ ಅಲ್ಲವೇ ಅಲ್ಲ. ನಾವು ಇವತ್ತು ಜೀವಂತವಾಗಿ ಇದ್ದೀವಿ ಅಂತ ಹೇಳಿದ್ರೆ ಅದು ಅವರ ಕೃಪೆಯಿಂದ ಹಾಗೂ ಅವರ ಜೀವವುಳ್ಳ ವಾಕ್ಯಗಳ ಮುಖಾಂತರ. ಇನ್ನೂ ಒಂದು ದಿನ ಅವಕಾಶ ಕೊಟ್ಟಿದ್ದಾರೆ, ಕಲ್ತ್ಕೊಳ್ಳಿ. ನನ್ನ ಮಗಳು ಬದಲಾವಣೆ ಆಗಲಿ, ನನ್ನ ಮಗ ಬದಲಾವಣೆ ಆಗಲಿ ಅಂತ ದೇವರ ಅವಕಾಶ ಕೊಟ್ಟಿದ್ದಾರೆ. ಮಿತಿ ಮೀರಿದ ಹಲ್ಲು ಬಾಯಿಂದ ಹೊರಗಡೆ ಬಂದಾಗ ಏನು ಮಾಡಬೇಕಾಗುತ್ತೆ? ಕಿತ್ತು ಬಿಸಾಕ್ಬೇಕಲ್ವಾ? ಹೌದಾ? ಬಾಯಿಂದ ಹೊರಗಡೆ ಬಂದಂತ ಹಲ್ಲನ್ನ ಏನ್ ಮಾಡ್ತಾರೆ? ಡಾಕ್ಟರ್ ಏನ್ ಮಾಡ್ತಾರೆ? ಕ್ಲಿಪ್ ಹಾಕಿ ಅದನ್ನ ಸರಿಯಾದ ಒಂದು ಆಕಾರದಲ್ಲಿ ಕ್ಲಿಪ್ ಹಾಕ್ತಾರೆ. ಅತಿಯಾಗಿ ಹೊರಗಡೆ ಬಂದಾಗ ಕಿತ್ತಿ ಬಿಸಾಕ್ತಾರೆ. ಎಸ್, ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ. ಅದು ಯೋಹಾನನ ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ವಾಕ್ಯ 2 ಓದೋಣ. ಯೋಹಾನ 15:2 ಬೇಗ ಓದಿ. ನನ್ನಲ್ಲಿದ್ದು ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಅವರು ಕತ್ತರಿಸಿ ಹಾಕುವರು. ಫಲ ಕೊಡುವ ಕವಲು ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ಅವನು ಸವರಿ ಶುದ್ಧಗೊಳಿಸುವರು. ಫಲ ಕೊಡದ ಬಳ್ಳಿಗಳನ್ನು ಕಡಿದು ಏನು ಮಾಡ್ತಾರೆ? ಯಾರು ಏನು ನೋಡ್ಕೊಳ್ತಾರೆ, ಯಾರು ಏನು ಮಾಡ್ಕೊಳ್ತಾರೆ ನೋಡೋಣ. ನಾನು ಪಾದರಕ್ಷೆಗಳನ್ನ ಹಾಕ್ಕೊಂಡೆ ಒಳಗಡೆ ಹೋಗ್ತೀನಿ, ನಾನು ಈ ರೀತಿಯ ಡಿಸೈನ್, ನ್ಯೂ ಡಿಸೈನ್, ಹೊಸ ಒಂದು ಡಿಸೈನ್ ಬಂದಿರುವಂಥ ಬಟ್ಟೆನ ಹಾಕ್ಕೊಂಡು ನಾನು ಒಳಗಡೆ ಹೋಗ್ತೀನಿ, ಚರ್ಚ್ಗೆ ಹೋಗ್ತೀನಿ ಅಂತ ನಾವು ಏನಾದ್ರು ಹೋಗಿದ್ದೆ ಆದರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವವರು ನಾಶವಾಗ್ತಾರೆ. ಅರ್ಥ ಆಗ್ತಿದ್ಯಾ? ವಾಕ್ಯ ಅದಕ್ಕೆ
ಪ್ರಭು ಯೇಸು ಕ್ರಿಸ್ತರು ಎಚ್ಚರಿಕೆಯಾಗಿ ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ, ಮತ್ತಾಯ 5ನೇ ಅಧ್ಯಾಯದಲ್ಲಿ ಅವ್ರು ಏನು ಹೇಳ್ತಾರೆ ನೋಡಿ. 5ನೇ ಅಧ್ಯಾಯಕ್ಕೆ ಹೋಗಿ 5ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ ಓದಿ. 18ನೇ ವಾಕ್ಯ. ಭೂಮ್ಯಾಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ಒಂದು ಸಣ್ಣ ಚುಕ್ಕಿಯೂ ಕೂಡ ನಿರರ್ಥಕವಾಗಲ್ಲ. ನಿರರ್ಥಕ ಅಂದ್ರೆ ಏನು? ವೇಸ್ಟ್ ಆಗಲ್ಲ. ದೇವರ ವಾಕ್ಯ, ಧರ್ಮಶಾಸ್ತ್ರ ನಮ್ಮ ಕೈಯಲ್ಲಿ ಕೊಟ್ಟಿರೋದು ಪರಿಶುದ್ಧವಾಗಿ ಜೀವಿಸಲಿಕ್ಕೆ. ಹಾಗಾಗಿ ಆ 7 ದೇವರ ಆತ್ಮಗಳಲ್ಲಿ 2ನೇದಾಗಿ ಪರಿಶುದ್ಧತೆಯ ಆತ್ಮ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ನೋಡಲು ಸಾಧ್ಯವಿಲ್ಲ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರ್ಬೇಕು. ಹಾಗಾದ್ರೆ ನಾವು ಪರಿಶುದ್ಧರಾಗಿದ್ದೀವಿ ಅಂತ ಹೇಳಿದ್ರೆ ಸಾಧ್ಯನಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕಂದರೆ ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ, ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರೋದಿಲ್ಲ. ಬರುತ್ತಾ? ಸ್ತುತಿಸ್ಲಿಕ್ಕೆ ಬರುತ್ತಾ? ಬರಲ್ಲ. ನಮಗೆ ಗೊತ್ತಿಲ್ಲ ಯಾವ ರೀತಿ ಸ್ತುತಿಸ್ಬೇಕು, ಯಾವ ರೀತಿ ಪ್ರಾರ್ಥಿಸ್ಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ. ಯಾವ ರೀತಿ ದೇವರ ಸಮ್ಮುಖದಲ್ಲಿ ಇರಬೇಕು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಅದನ್ನು ತಿಳಿಸ್ಕೊಡುವವರು ಯಾರು? ಅದನ್ನು ತಿಳಿಸ್ಕೊಡುವರು ಪವಿತ್ರಾತ್ಮರು. ಪವಿತ್ರಾತ್ಮರು ಮಾತ್ರ ತಿಳಿಸ್ಕೊಡುವಂಥದ್ದು, ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ಹೆಚ್ಚು ಪ್ರಾರ್ಥನೆಯ ಮುಖಾಂತರ ನೀವು ಮೊದಲು ದೇವರೊಂದಿಗೆ ಮಾತನಾಡೋದಕ್ಕಿಂತ ಮುಂಚಿತವಾಗಿ ನೀವು ಪವಿತ್ರಾತ್ಮರಲ್ಲಿ ಕೇಳ್ಕೊಳ್ಬೇಕು, ಪವಿತ್ರಾತ್ಮರಲ್ಲಿ ಬೇಡ್ಕೊಳ್ಬೇಕು. ಅಪ್ಪಾ, ತಂದೆಯ ಚಿತ್ತದಂತೆ ನನ್ನನ್ನು ಮುನ್ನಡೆಸ್ರಿ, ತಂದೆಯ ಚಿತ್ತದಂತೆ ನಾನು ಪ್ರಾರ್ಥಿಸಬೇಕು, ತಂದೆಯ ಚಿತ್ತದಂತೆ ಅವರ ಯೋಜನೆಯಂತೆ ನಾನು ಜೀವಿಸಬೇಕು ಅಂತ ಯಾವಾಗ ನಾವು ಪವಿತ್ರಾತ್ಮರಿಗೆ ನಮ್ಮನ್ನೇ ನಾವು ಒಪ್ಪಿಸಿಕೊಡ್ತೀವೋ, ಅಥವಾ ನಮ್ಮ ಪ್ರಾರ್ಥನೆಯ ಜೀವನವನ್ನು ಒಪ್ಪಿಸಿಕೊಡ್ತೀವೋ, ಅಥವಾ ನಮ್ಮ ಕೆಲಸ ಕಾರ್ಯಗಳನ್ನು ಒಪ್ಪಿಸಿಕೊಡ್ತೀವೋ, ಅವರು ಖಂಡಿತವಾಗ್ಲೂ ಒಂದು ಜಯದ ಮಾರ್ಗದಲ್ಲಿ ಪವಿತ್ರಾತ್ಮ ನಮ್ಮನ್ನು ಮುನ್ನಡೆಸ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ಪವಿತ್ರಾತ್ಮರನ್ನ ಅಲ್ಲಗಳಿತೀವೋ, ನೋಡಿ ನಮಗೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಎಫೆಸರಿಗೆ ಬರೆದ ಪತ್ರ 4ನೇ ಅಧ್ಯಾಯ 30ನೇ ವಾಕ್ಯವನ್ನು ಓದಿ. 30ನೇ ವಾಕ್ಯ. ದೇವರ ಪವಿತ್ರಾತ್ಮರನ್ನು ನೋಯಿಸದಿರಿ, ವಿಮೋಚನೆಯ ದಿನದಂದು ನೀವು ದೇವರಿಗೆ ಸೇರಿದವರು ಎಂಬುದನ್ನು ತೋರಿಸಲು ನಿಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆಯು ಅವರೇ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲಿ ದೇವರ ಪವಿತ್ರಾತ್ಮರನ್ನು ನೋಯಿಸದಿರಿ. ವಿಮೋಚನೆಯ ದಿನ ಅಂತ ಹೇಳಿದ್ರೆ ನ್ಯಾಯ ತೀರ್ಪಿನ ದಿನದಂದು ನೀವು ದೇವರಿಗೆ ಸೇರಿದವರು ಎಂಬುದನ್ನು ತೋರಿಸಲು ನಿಮ್ಮ ಮೇಲೆ ಒತ್ತಿರುವ ಮುದ್ರೆಯು ಅವರೇ. ಆಮೇಲೆ ಮುದ್ರೆ ಒತ್ತದ ಮೇಲೆ ನಾವು ಅವರಿಗೆ ಸ್ವಂತ, ಅವರು ನಮ್ಮನ್ನು ಮುನ್ನಡೆಸ್ತಾರೆ. ಇಲ್ಲ, ನಾವು ಇಷ್ಟ ಬಂದ ಹಾಗೆ ನಮಗೆ ಈ ಮೂರ್ತಿ ಚೆನ್ನಾಗಿದೆ, ಈ ಸ್ವರೂಪ ಚೆನ್ನಾಗಿದೆ, ಇದ್ರ ಮುಖಾಂತರ ನಾನು ಪರಲೋಕ ಪ್ರವೇಶ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಲೂ ಸಾಧ್ಯ ಇಲ್ಲವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನ್ಯಾಯ ತೀರ್ಪಿನ ದಿನಕ್ಕೆ ನಮ್ಮನ್ನು ಸಿದ್ಧತೆ ಮಾಡುವವರು ಒಬ್ಬರೇ, ಅವರೇ ಪವಿತ್ರಾತ್ಮರು. ಆಮೇನ್. ಅರ್ಥ ಆಯ್ತಾ? ಸಪ್ತ ಆತ್ಮಗಳಲ್ಲಿ ಇವತ್ತು 2 ಆತ್ಮಗಳ ನಾಮಧೇಯಗಳನ್ನು ನಾವು ತಿಳ್ಕೊಂಡಿದ್ದೀವಿ, ಅವರ ಕಾರ್ಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಹೌದಾ? 2 ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಮೊದಲನೇದು ಯಾವುದು? ಸತ್ಯದ ಆತ್ಮ. ಎರಡನೇದು ದೈವಿಕ ಪರಿಶುದ್ಧತೆಯ ಆತ್ಮ. ಪ್ರೈಸ್ ದಿ ಲಾರ್ಡ್. ಉಳಿದ 5 ನಾಳೆ ನಾವು ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ನಿಮ್ಗೆಲ್ಲರಿಗೂ ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾವು ಕ್ಲಾಸ್ನ ಮುಗಿಸೋಣ. ಓಕೆ, ನಾವು ಕ್ಲಾಸ್ನ ಮುಗಿಸೋಣ ನಾವು.